ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾವು ಊರಿಗೆ ಹೋಗೋ ಸಲುವಾಗಿ ರೆಡಿಯಾಗಿದ್ವಿ. ಇಲ್ಲಿ ನಮ್ಮ ಜ್ಯೇಷ್ಠ ಪುಟ್ಟನು ರೆಡಿಯಾಗಿ ಕಾರ್ ಒಳಗೆ ಕುಂತ್ರದ ಒಂದು ಭಾಳ ಖುಷಿ ಅವಂಗ. ನಾ ಎಲ್ಲ ಇವ್ರಿಗೆ ನೋಡ್ರಿ ಅಂದ ಕೂಡಲೇ ನೀವು ವರ್ಷ ನಾನು ನೋಡ್ತೀನಿ ಅಂತ ಅನ್ನತ್ತಿದ್ರು. ಹಂಗೆ ಇವತ್ತು ಇಲ್ಲಿ ನ್ಯೂ ಇಯರ್ ಸಲುವಾಗಿ ಈ ಥರ ಒಂದು ಸಣ್ಣದಾಗಿ ಮಸ್ತ್ ರಂಗೋಲಿ ತೆಗೆದಿದ್ದೆ. ಎಲ್ಲರೂ ಗಾಡ್ಯಾಗ ಕುಂತ ಈ ನಮ್ಮ ಮರೀದ ಒಂದು ಮಸ್ತ್ ಸ್ಮೈಲ್ ನೋಡ್ಕೊತ ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ವಿ. ಹಂಗೆ ಇವತ್ತು ಹೊಸ ವರ್ಷ ಸ್ಟಾರ್ಟ್ ಆಯಿತು. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ದಾರಿದಾಗ ಹೋಗೋ ಮುಂದಾಗ ಈ ಥರ ದಾರಿಯೊಳಗೆ ಒಂದು ಮಸ್ತ್ ಸಾಂಗ್ ಹಾಕ್ಕೊಂಡು ಆರಾಮಾಗಿ ಕೇಳ್ಕೊಂಡು ಹೋಗೋದು ಭಾರಿ ಮಸ್ತ. ಹಂಗೆ ಇಲ್ಲೇ ನಾವೊಂದು ನಡುವನ ಒಂದು ದೇವಸ್ಥಾನ ಸಿಕ್ಕಿತ್ತು, ಅಲ್ಲಿ ನಮಸ್ಕಾರ ಮಾಡೋಕೆ ಇಳ್ಕೊಂಡಿದ್ವಿ. ಈ ದೇವಸ್ಥಾನ ಹೆಸರು ವಡ್ಡಿಕೇರಿ ಕರೆಮ್ಮ ದೇವಿ ಅಂತ. ಯರಗಟ್ಟಿನ ಒಂದು ಸ್ವಲ್ಪ ಮುಂದೈತಿ. ಇಲ್ಲಿ ದೇವಸ್ಥಾನದ ಒಳಗೆ ಹೋದ ಕೂಡಲೇ ಭಾಳಷ್ಟು ತೊಟ್ಟಿಲುಗಳನ್ನ ಕಟ್ಟಿದ್ದಾರೆ. ಅದು ಯಾಕೆ ಏನು ನನಗೂ ಏನು ಅಷ್ಟು ಈ ದೇವಸ್ಥಾನ ಬಗ್ಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ರೆ ನೀವು ಹೇಳ್ರಿ. ಹಂಗೆ ಇಲ್ಲಿ ನನಗೆ ಎಷ್ಟು ಸಾಧ್ಯ ಅಷ್ಟು ದೇವಿ ದರ್ಶನನ ನಿಮಗೂ ಮಾಡೋದಕ್ಕೆ ಟ್ರೈ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದಲ್ಲೇ ನಾವು ಒಂದು ಮಾಲೆ ತೊಗೊಂಡಿದ್ವಿ. ಆ ಮಾಲೆಯನ್ನು ಅವ್ರಿಗೆ ಕೊಟ್ಟು ದೇವ್ರ ದರ್ಶನ ಮಾಡ್ಕೊಂಡ್ವಿ. ಹಂಗೆ ಇಲ್ಲೊಂದು ತೊಟ್ಲ ಕಟ್ಟಿದ್ರು, ಆ ತೊಟ್ಲ ತೂಗಬೇಕಂತ. ಹಂಗೆ ನಾನು ಇವರು ಕೂಡಿ ಒಂದು ಸ್ವಲ್ಪ ತೊಟ್ಲ ತೂಗಿದ್ವಿ. ಭಾಳಷ್ಟು ಜನ ಇದ್ರಲ್ಲಿ. ಆ ದೇವಸ್ಥಾನಕ್ಕೆ ಏನು ಜಾತ್ರೆ ಇತ್ತು ಅಥವಾ ದಿನಾನೂ ಹಂಗೆ ಇರ್ತಾರೋ ಅದು ಏನು ನಮಗೆ ಗೊತ್ತಾಗಲಿಲ್ಲ. ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಅಲ್ಲೇ ತೀರ್ಥ ಕೊಡತ್ತಿದ್ರು. ತೀರ್ಥನೂ ತೊಗೊಂಡು ಅಲ್ಲಿ ನಾವು ಕೊಟ್ಟಿರುವಂಥ ಮಾಲೆಯನ್ನು ಇಟ್ಕೊಂಡು ಇನ್ನೊಂದು ವಾಪಸ್ ಬೇರೆ ಮಾಲೆ ಕೊಟ್ಟರು ನಮಗೆ. ಆ ಮಾಲೆಯನ್ನು ಇವರು ನಮ್ಮ ಗಾಡಿಗೆ ಕಟ್ಟಾತಿದ್ರು. ಇಲ್ಲಿ ಬಂದಿರುವಂಥ ಅಷ್ಟು ಗಾಡಿಗಳು, ಇಲ್ಲಿ ಎಷ್ಟು ಗಾಡಿಗಳು ಹೋಗತ್ತವ ಬರತ್ತವೆಲ್ಲ, ಅವೆಲ್ಲ ಗಾಡಿನೂ ಇಲ್ಲಿ ನಿಂದಿಸಿ ದೇವಿ ದರ್ಶನ ತೊಗೊಂಡು ಆ ಮಾಲೆ ತೊಗೊಳತ್ತಿದ್ರು. ಮಾಲೆಯವರು ಅಷ್ಟೇ ಭಾಳ ಜನ ಮಾಲೆ ಮಾರತ್ತಿದ್ರು. ಮಾಲೆ ತೊಗೊಂಡು ದರ್ಶನ ತೊಗೊಂಡೇ ಹೊಂಟಿದ್ರು. ಈ ರೋಡದಾಗ ಹೋಗೋರು ಯಾರಿಗಾದರೂ ಗೊತ್ತಿದ್ರೆ ಹೇಳ್ರಿ. ಆಲ್ಮೋಸ್ಟ್ ಎಷ್ಟು ಗಾಡಿ ನೋಡಿದ್ವಲ್ಲ ಅಷ್ಟು ಗಾಡಿ ನಿಲ್ಲಿಸ್ಕೊತಾನೆ ಹೊಂಟಿದ್ರು. ಹಂಗೆ ಇಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಇನ್ನೊಂದು ಪ್ಲೇಸಿಗೆ ಹೋದ್ವಿ. ಈ ಪ್ಲೇಸನ್ನು ನಮ್ಮ ಮೇನ್ ಡೆಸ್ಟಿನೇಷನ್. ನಾವು ಇಲ್ಲಿಗೆ ಹೋಗಾರಿದ್ವಿ. ಹೋಗೋ ಮುಂದಾಗ ದಾರಿಯೊಳಗೆ ಅದು ಒಂದು ದೇವಸ್ಥಾನ ಸಿಕ್ತು ಅಂಥೇಳಿ ಅಲ್ಲೂ ಕೂಡ ನಮಸ್ಕಾರ ಮಾಡ್ಕೊಂಡು ಮುಂದೆ ಜರ್ನಿಯನ್ನು ಕಂಟಿನ್ಯೂ ಮಾಡಿದ್ವಿ. ಈ ಪ್ಲೇಸ್ ಭಾಳ ಅಂದ್ರೆ ಭಾಳ ಚೆಂದಿತ್ತು. ಈ ಪ್ಲೇಸ್ ಬಗ್ಗೆ ಇರುವಂಥ ವಿಡಿಯೋಗಳನ್ನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಇನ್ನೊಂದು ವಿಡಿಯೋ ಒಳಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಹಂಗೆ ಫಾಲೋ ಮಾಡಿರಿ.